ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ 10ನೇ ತರಗತಿಯ ಗಣಿತದ ಅಧ್ಯಾಯ 9 ತ್ರಿಕೋನಮಿತಿಯ ಅನ್ವಯಗಳು ಈ ಪಾಠದಲ್ಲಿನ ಪ್ರಶ್ನೆ ಸಂಖ್ಯೆ 9ರ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡುವ ಮುಖಾಂತರ ನಮ್ಮ ಎಲ್ಲಾ ವಿಡಿಯೋಸ್ಗಳ ನೋಟಿಫಿಕೇಶನ್ ಅನ್ನು ತಾವು ಪಡೆದುಕೊಳ್ಳಬಹುದು. ಅದೇ ರೀತಿ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಿಂದಿನ ಲೆಕ್ಕಗಳ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ತಾವು ಆ ಲೆಕ್ಕಗಳನ್ನು ಕೂಡ ನೋಡಬಹುದು ಅಂತ ಹೇಳ್ತಾ ಇದರ ಪರಿಹಾರವನ್ನ ನೋಡೋಣ. 9ನೇ ಪ್ರಶ್ನೆಯಲ್ಲಿ ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಉನ್ನತ ಕೋನವನ್ನ ಉಂಟಾಗ್ತದೆ. ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಯನ್ನು ನೋಡಿದಾಗ ಉಂಟಾದ ಉನ್ನತ ಕೋನವು 60 ಡಿಗ್ರಿ ಆಗಿದೆ. ಗೋಪುರದ ಎತ್ತರ 50 ಮೀಟರ್ ಇದ್ದರೆ ಕಟ್ಟಡದ ಎತ್ತರವನ್ನ ಕಂಡುಹಿಡಿಯಿರಿ. ಇಲ್ಲಿ ಗೋಪುರ ಮತ್ತು ಕಟ್ಟಡ ಎರಡನ್ನು ಕೊಟ್ಟಿದ್ದಾರೆ. ಒಂದು ಕಟ್ಟಡವೊಂದಿದೆ, ಮತ್ತೊಂದು ಗೋಪುರವನ್ನಿದೆ. ಆ ಗೋಪುರ ಮತ್ತು ಕಟ್ಟಡ ಪರಸ್ಪರ ಅಭಿಮುಖವಾಗಿವೆ. ಗೋಪುರ ಇದು ಮತ್ತು ಇದು ಕಟ್ಟಡ. ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಗೋಪುರದ ಮೇಲ್ತುದಿ, ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ, ಈ ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಉಂಟಾದ ಉನ್ನತ ಕೋನವು 30 ಡಿಗ್ರಿ. ಇದು 30 ಡಿಗ್ರಿ ಆಗ್ತದೆ. ಅದೇ ರೀತಿ ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಯನ್ನು ನೋಡಿದಾಗ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. 60 ಡಿಗ್ರಿ ಮತ್ತು ಗೋಪುರದ ಎತ್ತರ 50 ಮೀಟರ್. ಆದರೆ ಕಟ್ಟಡದ ಎತ್ತರ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಆ ಒಂದು ತ್ರಿಭುಜವನ್ನ ಮತ್ತೊಂದು ಸರಿ ಇರಿಸ್ಕೊಳ್ತೀನಿ ನಾನು ಇಲ್ಲಿ. ಇದು ABCD. ಆ ABCD ಏನೇನವ ಅನ್ನೋದನ್ನ ಬರ್ಕೊಳ್ಳೋಣ. AB ಅನ್ನೋದು ಇಲ್ಲಿ ಗೋಪುರ, AB ಗೋಪುರವಾಗಿದೆ. ಗೋಪುರ ಇದರ ಎತ್ತರ AB ಈಕ್ವಲ್ಸ್ ಎಷ್ಟಾಗ್ತದೆ, ಇಲ್ಲಿ 50 ಮೀಟರ್ ಅನ್ನೋದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಟ್ಟಡ CD ಅನ್ನೋದು CD ಕಟ್ಟಡ. ಈ ಕಟ್ಟಡದ ಎತ್ತರವನ್ನು ನಾವು ಕಂಡುಹಿಡಿಬೇಕು. CD ಈಕ್ವಲ್ಸ್ ಎಷ್ಟು ಅನ್ನೋದು. ಇಲ್ಲಿ ಗೋಪುರದ ಪಾದದ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು 30 ಡಿಗ್ರಿಯನ್ನು ಉಂಟಾಗಿದೆ. ಅದೇ ರೀತಿ ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಯನ್ನು ನೋಡಿದಾಗ ಉಂಟಾದ ಉನ್ನತ ಕೋನವು 60 ಡಿಗ್ರಿ ಆಗಿದೆ. ಇಲ್ಲಿ ಕಟ್ಟಡದ ಎತ್ತರ 50 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಾವು ಮೊದಲಿಗೆ ಪಾರ್ಶ್ವವನ್ನು ಕಂಡುಹಿಡಿಯಬೇಕು. ಪಾರ್ಶ್ವ ಕಂಡುಹಿಡಿದಾದ ನಂತರ ಆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಬಹುದು. ತ್ರಿಭುಜ ABD ಯಲ್ಲಿ ಇಲ್ಲಿ ಇದು ABD ತ್ರಿಭುಜದಲ್ಲಿ B ಕೋನ 90 ಡಿಗ್ರಿ ಆಗಿರ್ತದೆ. ಅದೇ ರೀತಿ ಇಲ್ಲಿ D ಕೋನವನ್ನ ಥೀಟಾವನ್ನ ಎಷ್ಟು ಕೊಟ್ಟಿದ್ದಾರೆ, 60 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಭಿಮುಖ ಗೊತ್ತು, ಪಾರ್ಶ್ವವನ್ನು ಕಂಡುಹಿಡಿಬೇಕಾದ್ರೆ ಟ್ಯಾನ್ ಥೀಟಾ ಈಕ್ವಲ್ಸ್ ಟು ಅಭಿಮುಖ AB ಭಾಗಿಲೆ ಪಾರ್ಶ್ವ BD ಪಾರ್ಶ್ವ ಆಗ್ತದೆ. ಟ್ಯಾನ್ 60 ಡಿಗ್ರಿ ಈಕ್ವಲ್ಸ್ ಟು AB ಅನ್ನೋದು 50 ಭಾಗಿಲೆ BD ಅನ್ನೋದು ಕಂಡುಹಿಡಿಬೇಕು ನಾವು. ಇಲ್ಲಿ ಟ್ಯಾನ್ 60ಯ ಬೆಲೆ ಎಷ್ಟಾಗ್ತದೆ ಅಂತಂದ್ರೆ 1/√3 ಅನ್ನೋದಾಗ್ತದೆ. √3 ಓರೆ ಗುಣಾಕಾರ ಮಾಡಿದಾಗ 50 ಭಾಗಿಲೆ BD. ಇಲ್ಲಿ ಇವಾಗ ಓರೆ ಗುಣಾಕಾರನ ಮಾಡಬೇಕು. BD √3 ಈಕ್ವಲ್ಸ್ ಟು 50 ಅನ್ನೋದಾಯ್ತು. ಇಲ್ಲಿ BD ಈಕ್ವಲ್ಸ್ ಟು 50 ಭಾಗಿಲೆ √3. √3 ಛೇದನದಲ್ಲಿದೆ. ಇಲ್ಲಿ ಅಕರ್ಣಿಕಾರಕವನ್ನು ಮಾಡಬೇಕು. √3 ಭಾಗಿಲೆ √3. BD ಈಕ್ವಲ್ಸ್ ಟು 50 √3 ಭಾಗಿಲೆ 3 ಅನ್ನೋದು ಬರ್ತದೆ. ಛೇದನದಲ್ಲಿ 3. ಇದನ್ನು ಕಟ್ ಮಾಡಿದಾಗ 3 1 3 2 ಉಳಿತು 25, 3 6 18. ಇದೇ ರೀತಿ ಬರುತ್ತೆ. 3 6 18. BD ಈಕ್ವಲ್ಸ್ ಟು 16.6 √3. ಅಥವಾ ನಾವು ಇಷ್ಟನ್ನೇ ಇಕ್ಬಹುದು, 50 √3 ಭಾಗಿಲೆ 3 ಅಂತ ಹೇಳಿ ಇಡಬಹುದು. ನಂತರ ಏನು ಕಂಡುಹಿಡಬೇಕು ಅಂತಂದ್ರೆ ತ್ರಿಭುಜ BCD ಯಲ್ಲಿ D ಕೋನ 90 ಡಿಗ್ರಿ, ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಯಾಕಂತ ತೆಗೆದುಕೊಂಡ್ರೆ ಅಂದ್ರೆ ಇಲ್ಲಿ 30 ಡಿಗ್ರಿ ಅನ್ನೋ ಕೋನವನ್ನು ಕೊಟ್ಟಿದ್ದಾರೆ. 30 ಡಿಗ್ರಿ ಈಕ್ವಲ್ಸ್ ಟು CD ಭಾಗಿಲೆ ಅಭಿಮುಖ ಭಾಗಿಲೆ ಪಾರ್ಶ್ವ BD.
ಟ್ಯಾನ್ 30 ಅಂದರೆ 1/√3 ಈಕ್ವಲ್ಸ್ ಟು ಸಿ ಡಿ ಅನ್ನೋದು ಗೊತ್ತಿಲ್ಲ, ಸಿ ಡಿ ಕಂಡುಹಿಡಿಬೇಕಾಗಿದೆ. ಸಿ ಡಿ ಡಿವೈಡ್ ಬೈ ಬಿ ಡಿ ವ್ಯಾಲ್ಯೂ ಎಷ್ಟಿಲ್ಲಿ 16.6√3 ಓರೆ ಗುಣಾಕಾರ ಮಾಡಿದಾಗ ಸಿ ಡಿ √3 ಈಕ್ವಲ್ಸ್ ಟು 16.6 ಭಾಗಿಲೆ ಗುಣಿಲೆ √3. ಕೊನೆಯದಾಗಿ ಏನು ಬರ್ತಾ ಅಂತಂದ್ರೆ ಸಿ ಡಿ ಈಕ್ವಲ್ಸ್ ಟು 16.6√3 ಭಾಗಿಲೆ √3 ಅನ್ನೋದು ಬಂತು. √3 ಕ್ಯಾನ್ಸಲ್ ಆಗಿ ಸಿ ಡಿ ಈಕ್ವಲ್ಸ್ ಟು 16.6 ಅನ್ನೋದು ಉತ್ತರವನ್ನು ಸಿಗ್ತದ. ಈ ರೀತಿ ಇದರ ಪರಿಹಾರವನ್ನು ನಾವು ಕಂಡುಕೊಳ್ಬೇಕು. ವಿಡಿಯೋನ ಇಷ್ಟ ಆದರೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.